ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಇದು ನಮ್ಮ ಮಂಡೇ ವ್ಲಾಗ್. ಇವತ್ತು ಬೆಳಗ್ಗೆ ಒಂದು ದಾಳಿಂಬೆ ಹಣ್ಣನ್ನ ಯೂಸ್ ಮಾಡಿಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ನ ರೆಡಿ ಮಾಡ್ಕೊಳ್ಳೋಣ ಅಂತ. ಇನ್ನು ದಾಳಿಂಬೆಯಲ್ಲಿ ಹೆಚ್ಚು ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ವೆಯ್ಟ್ ಲಾಸ್ಗೂ ಅಷ್ಟೇ ತುಂಬ ಹೆಲ್ಪ್ ಮಾಡುವಂಥ ಒಂದು ಫ್ರೂಟ್. ಇದರಲ್ಲಿ ಪೊಟ್ಯಾಷಿಯಮ್ ಜಾಸ್ತಿ ಇರೋದ್ರಿಂದ ಕಿಡ್ನಿ ಸ್ಟೋನ್ಗಾಗಿರ್ಬೋದು, ಕಿಡ್ನಿ ಹೆಲ್ತ್ಗಾಗಿರ್ಬೋದು, BP ಕಂಟ್ರೋಲ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದಕ್ಕೆ ಒಂದು ದಾಳಿಂಬೆನ ತೊಗೊಂಡಿದ್ದೀನಿ. ಇನ್ನು ಅರ್ಧ ಬೀಟ್ರೋಟ್, 1 ಇಂಚಷ್ಟು ಶುಂಠಿ, ಒಂದು 4 ಮೆಣಸು ಮತ್ತು ಒಂದು ಸ್ವಲ್ಪ ಪುದೀನಾನ ಸೇರಿಸ್ಕೊಂಡು ಒಂದು ಡ್ರಿಂಕ್ನ ರೆಡಿ ಮಾಡ್ಕೊಂಡಿರೋದು. ಇದನ್ನು ಬೆಳಗ್ಗೆ ತಗೊಳ್ಳೋದ್ರಿಂದ ಹೆಲ್ತ್ಗೆ ತುಂಬ ಬೆನಿಫಿಟ್ ಇದೆ. ಹಾಗಾಗಿ ನಾನು ವೆಯ್ಟ್ ಲಾಸ್ ಮಾಡ್ತಾ ಇರೋದ್ರಿಂದ ಇದು ಒಂದು ಒಳ್ಳೆಯ ಡ್ರಿಂಕ್ ಅಂತಲೇ ಹೇಳ್ಬೋದು. ಇನ್ನು ಲಾಸ್ಟ್ಗೆ ಸ್ವಲ್ಪ ನಿಂಬೆಹಣ್ಣು ತೊಗೊಂಡು ಹಾಕೋದ್ರಿಂದ ಟೇಸ್ಟನ್ನು ಸಹ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ತಿಯಾಗಿ ಕೂಡ ಇರುತ್ತೆ. ಇನ್ನು ಇವತ್ತು ಬೆಳಗ್ಗೆ ತಿಂಡಿಗೆ ಸ್ವಲ್ಪ ಉಪ್ಪಿಟ್ಟನ್ನ ಮಾಡ್ಕೊಳ್ಳೋಣ ಅಂತ, ಅಂದರೆ ವೆಜಿಟೇಬಲ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದು. ಇದಂತೂ ತುಂಬ ಉದ್ರುದ್ರಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಇನ್ನು ನಾನು ಇದಕ್ಕೆ ಯಾವ ಥರ ಮಾಡಿದ್ದು ಅಂತ ಹೇಳಿದ್ರೆ, ಒಂದು ಬಾಣಲಿಗೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಇದು ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇನ್ನು ಇದಕ್ಕೆ ತರಕಾರಿ ಅಂದರೆ ಬಟಾಣಿ ಕಾಳಾಗಿರ್ಬೋದು, ಅದನ್ನು ರಾತ್ರಿನೇ ನೆನೆಸಿ ಎತ್ತಿಟ್ಕೊಂಡಿದ್ದೆ. ಇನ್ನು ಆಲೂಗೆಡ್ಡೆ, ಕ್ಯಾರೆಟ್, ಬೀನ್ಸ್ನೆಲ್ಲ ಸೇರಿ ಸ್ವಲ್ಪ ಉಪ್ಪನ್ನ ಹಾಕಿ ಅದು ಸ್ವಲ್ಪ ನೀರು ಬಿಡೋವರೆಗೂ ಲಿಡ್ನ ಕ್ಲೋಸ್ ಮಾಡಿ, ಇನ್ನು ಈ ಕಡೆ ಮೊಸರು ಬಜ್ಜಿಗೆ ಸೌತೆಕಾಯಿನ ಹೆಚ್ಕೋತಾ ಇದ್ದೆ. ಇನ್ನು ಇವತ್ತು 3 ಕಪ್ ಆಗೋಷ್ಟು ರವೆನ ತೊಗೊಂಡಿದ್ದೀನಿ. ಅದಕ್ಕೆ 6 ಕಪ್ ಆಗೋಷ್ಟು ನೀರನ್ನ ಹಾಕಿ ಅದು ಚೆನ್ನಾಗಿ ತರಕಾರಿ ಬೇಯಲಿ ಅಂತ ಹೇಳಿಬಿಟ್ಟು ನೀಟಾಗಿ ಕುದಿ ಬರಲಿ ಅಂತ ಹೇಳಿ ಲಿಡ್ನ ಕ್ಲೋಸ್ ಮಾಡಿ ಎತ್ತಿ. ಇನ್ನು ಈ ಕಡೆ ಮೊಸರು ಬಜ್ಜಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ನನ್ನ ಹಸ್ಬೆಂಡಿಗೆ ಸ್ವಲ್ಪ ಮೊಸರು ಬಜ್ಜಿ ಇಷ್ಟಪಡ್ತಾರೆ, ಬಟ್ ನನಗೆ ನನ್ನ ಮಗನಿಗೆ ಸ್ವಲ್ಪ ಸಕ್ಕರೆ ಇಷ್ಟ ಉಪ್ಪಿಟ್ಟಿಗೆ. ಬಟ್ ಸಕ್ಕರೆ ಸ್ವಲ್ಪ ಜಾಸ್ತಿ ತಿನ್ನಬಾರ್ದು ಅಂತ ಹೇಳಿ ಮೊಸರು ಬಜ್ಜಿ ಮತ್ತು ಸ್ವಲ್ಪ ಸಕ್ಕರೆಯಲ್ಲಿ ತಿಂತೀವಿ. ಇನ್ನು ಈ ಕಡೆ ಉಪ್ಪಿಟ್ಟಿಗೆ ಸ್ವಲ್ಪ ರವೆನ ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅಳ್ಳಿದ್ರೆ ಉಪ್ಪಿಟ್ಟು ರೆಡಿನೇ ಆಗೋಗ್ಬಿಡುತ್ತೆ. ಇನ್ನು ನಮಗೆ ಸ್ವಲ್ಪ ಉಪ್ಪಿಟ್ಟು ಮಾಡೋದು ತುಂಬ ಈಸಿ, ಬಟ್ ತಿನ್ನೋರಿಗೆ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ಅದು ಪದೇ ಮಾಡಿದ್ರೆ ಸ್ವಲ್ಪ ಬೋರ್ ಆಗುತ್ತೆ ಉಪ್ಪಿಟ್ಟು. ಬಟ್ ಯಾವಾಗಲಾದರೂ ಒಂದು ಮಂತ್ಲಿ ಒಂದ್ಸಲ ಮಾಡಿಕೊಂಡ್ರೆ ನಿಜವಾಗ್ಲೂ ಅಷ್ಟೊಂದು ಬೋರ್ ಅನಿಸಲ್ಲ, ತಿನ್ಬೋದು, ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ. ಅದು ಈಸಿ ಅಂತ ಹೇಳಿ ಪದೇ ಮಾಡೋದ್ರಿಂದ ತಿನ್ನೋರಿಗೆ ಸ್ವಲ್ಪ ಬೋರ್ ಆಗುತ್ತೆ ಅಷ್ಟೇ. ಇನ್ನು ನನ್ನ ಹಸ್ಬೆಂಡ್ ಅಷ್ಟೇ ಹೇಳ್ತಾಯಿದ್ರು, ಟೇಸ್ಟ್ ತುಂಬ ಚೆನ್ನಾಗಿದೆ, ಬಟ್ ಪದೇ ಮಾಡಬೇಡ, ನಂಗೆ ಪದೇ ಮಾಡಿದ್ರೆ ಇಷ್ಟ ಆಗಲ್ಲ, ಯಾವಾಗಲಾದರೂ ಒಂದೊಂದು ಸಲ ಈ ಥರನೇ ಮಾಡು, ಚೆನ್ನಾಗಿದೆ ಟೇಸ್ಟ್ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾನು ಉಪ್ಪಿಟ್ಟನ್ನ ಯಾವಾಗಲೂ ಅಂದರೆ ವೀಕ್ಲಿ ಒನ್ಸ್ ಮಾಡಲ್ಲ, ಯಾವಾಗಲಾದರೂ ಒಂದು ಸಲ ಅಪರೂಪಕ್ಕೆ ಈ ಥರ ತರಕಾರಿನೆಲ್ಲ ಹಾಕಿ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಮಗನೂ ಅಷ್ಟೇ, ಸ್ವಲ್ಪ ಉಪ್ಪಿಟ್ಟು ಯಾವಾಗಲಾದರೂ ಒಂದೊಂದು ಸಲ ಮಾಡಿದ್ರೆ ಅವನಿಗೂ ಇಷ್ಟ ಆಗುತ್ತೆ, ಅವನು ಅಷ್ಟೇ ತುಂಬ ಚೆನ್ನಾಗಿಯೇ ತಿಂತಾನೆ. ಇನ್ನು ಈ ಥರ ಎಲ್ಲ ಮಾಡಿಬಿಟ್ಟು ಒಂದು ಸ್ವಲ್ಪ ನೀಟಾಗಿ ಅಳ್ಳೋದಕ್ಕೆ ಬಿಟ್ಟರೆ ನೀರೆಲ್ಲ ಡ್ರೈ ಆಗೋ ಅಷ್ಟರೊಳಗೆ ಉಪ್ಪಿಟ್ಟು ರೆಡಿನೇ ಆಗೋಗ್ಬಿಡುತ್ತೆ. ತುಂಬ ಚೆನ್ನಾಗಿತ್ತು, ಅಂದರೆ ತುಂಬ ಉದ್ರುದ್ರಾಗಿ ತುಂಬ ಟೇಸ್ಟಿಯಾಗಿತ್ತು. ನನಗೂ ತುಂಬ ಇಷ್ಟ ಆಯಿತು. ಹಾಗಾಗಿ ಅದೇ ಅಂದ್ಕೋತಾ ಇದ್ವಿ, ಯಾವಾಗಲೂ ಮಾಡಬಾರ್ದು ಅಂತ. ಇನ್ನು ಇವತ್ತು ಮಂಡೇ ಅಲ್ವಾ, ಹಾಗಾಗಿ ಸ್ವಲ್ಪ ಮಾರ್ಕೆಟ್ಗೆಲ್ಲ ಹೋಗಿ ಮನೆಗೆ ಸ್ವಲ್ಪ ತರಕಾರಿ ಮತ್ತು ದಿನಸಿ ಐಟಮ್ಸ್ ಎಲ್ಲ ಬೇಕಾಗಿತ್ತು, ಅದೆಲ್ಲ ತೊಗೊಂಡು ಬಂದು ಎಲ್ಲ ಎತ್ತಿ ಜೋಡಿಸಿ ಇಟ್ಟು, ಇನ್ನು ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಅದೇ ಬಟ್ಟೆಲೆಲ್ಲ ಎತ್ತಿ ಹಾಕಿ ಇಟ್ಕೊಂಡಿದ್ದು. ಇನ್ನು ಇವತ್ತು ಬರ್ತಾ ಸ್ವಲ್ಪ ಮೀನನ್ನ ತೊಗೊಂಡು ಬಂದಿದ್ವಿ. ಹಾಗಾಗಿ ಮೀನು ಸಾಂಬಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಇನ್ನು ಯಾವುದಾದ್ರೂ ಫಸ್ಟ್ ಎಲ್ಲನೂ ಏನೇನು ಬೇಕು ಅದನ್ನೆಲ್ಲ ಫಸ್ಟ್ ಇಂಗ್ರೀಡಿಯೆಂಟ್ಸ್ನ ಎತ್ತಿ ಇಟ್ಕೊಂಡ್ಬಿಟ್ರೆ ನಿಜವಾಗ್ಲೂ ಅಡುಗೆ ಮಾಡೋದು ಅಷ್ಟೊಂದು ಕಷ್ಟನೇ ಅಂತ ಅನಿಸಲ್ಲ, ಅಂದರೆ ಕಷ್ಟನೇ ಆಗಲ್ಲ. ಹಾಗಾಗಿ ಫಸ್ಟ್ ಎಲ್ಲನೂ ಏನೇನು ಬೇಕೋ ಎಲ್ಲ ಎತ್ತಿ ಇಟ್ಕೊಬಿಟ್ರೆ ಅಂದರೆ ಮಾಡೋದು ತುಂಬ ಈಸಿ ಅನಿಸುತ್ತೆ. ಹಾಗಾಗಿ ಫಸ್ಟೇ ನಾನು ಎಲ್ಲನೂ ಎತ್ತಿ ಇಟ್ಕೋತಾ ಇದ್ದೀನಿ. ಇನ್ನು ನಾನು ಮೀನು ಸಾಂಬಾರು ಮಾಡಬೇಕಾದ್ರೆ ಸ್ವಲ್ಪ ಮೆಂತೆ ಮತ್ತು ಸಾಸಿವೆನ ಒಂದು ಬಾಣಲಿಲಿ ಡ್ರೈ ರೋಸ್ಟ್ನ ಮಾಡ್ಕೋತೀನಿ, ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಎತ್ತಿ ಇಟ್ಕೊಂಡು, ಇನ್ನು ಈ ಕಡೆ ಸ್ವಲ್ಪ ಅಂದರೆ ಮೀನು ಸಾರಿಗೆ ಸ್ವಲ್ಪ ಕಾಯಿ ಕಡಿಮೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಡ್ರೈ ಆಗಿ ರುಬ್ಕೊಂಡು, ಇನ್ನು ಅದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿ, ಹುಣಸೆಹಣ್ಣು, ಇನ್ನು ಎತ್ತಿಟ್ಕೊಂಡಿದ್ವಲ್ಲ ಮೆಂತೆ ಮತ್ತು ಸಾಸಿವೆ, ಅದನ್ನು ಹಾಕಿ, ಇನ್ನು ಧನಿಯಾ ಪುಡಿ, ಖಾರ ಪುಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ರುಬ್ಕೊಂಡು ನುಣ್ಣಗಾಗೋ ಥರ. ಇನ್ನು ಈ ಕಡೆ ಎಣ್ಣೆನ ಹಾಕಿ ಅದಕ್ಕೆ ಸ್ವಲ್ಪ ಈರುಳ್ಳಿ, ಒಂದು ಚಿಕ್ಕ ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಏನು ರುಬ್ಬಿಟ್ಕೊಂಡಿದ್ವಿ ಅದನ್ನು ಮಸಾಲೆನ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಎಣ್ಣೆ ಬಿಡೋ ಥರ ಕುದಿಸ್ಕೊಂಡ್ರೆ ಫಸ್ಟೇ ಚೆನ್ನಾಗಿ ಖಾರ
ಚೆನ್ನಾಗಿ ಫಸ್ಟೇ ಕುದ್ಬಿಟ್ರೆ ಅದು ಫ್ಲೇವರ್ ಬಂದುಬಿಡುತ್ತೆ ಮೀನು ಸಾಂಬಾರ್ದು ಗೊತ್ತಾಗ್ಬಿಡುತ್ತೆ ಮೀನು ಸಾಂಬಾರ್ದು ಫ್ಲೇವರ್. ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹುಳಿ ಎಲ್ಲ ಚೆಕ್ ಮಾಡಿಕೊಂಡು, ಸ್ವಲ್ಪ ಮೀನಿಗೆ ಉಪ್ಪು ಖಾರ ಹುಳಿ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಚೆಕ್ ಮಾಡಿಕೊಂಡು ಚೆನ್ನಾಗಿ ಎಲ್ಲ ಕುದ್ದು ಬಂದಮೇಲೆ ಮೀನನ್ನು ಹಾಕಿ ಒಂದು 2 ನಿಮಿಷ ಮೀನನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಏನಾದರೂ ಜಾಸ್ತಿ ಮೀನನ್ನು ಫ್ರೈ ಮಾಡಿಕೊಂಡ್ರೆ ಅದು ಸ್ವಲ್ಪ ಕಲಸ್ಕೊಂಬಿಡುತ್ತೆ. ಹಾಗಾಗಿ ಒಂದು 2 ನಿಮಿಷ ಕುದಿಸಿ ಎತ್ತಿ ಇಟ್ಟು ಇನ್ನು ಭತ್ತನ ತುಂಬೋಣ ಅಂತ ಕಣದ ಹತ್ರ ಬಂದ್ವಿ. ಭತ್ತ ಅಂತೂ ಹಾಗೆ ಇದೆ, ಒಂದು ವೀಕ್ ಆಯಿತು ಅನಿಸುತ್ತೆ ಭತ್ತ ಮಿಷಿನ್ ಹೊಡೆದು ಹೋಗ್ಬಿಟ್ಟು. ಆದರೆ ಸ್ವಲ್ಪ ಇವರು ಹೊರಗಡೆ ಎಲ್ಲ ಬ್ಯುಸಿ ಇದ್ದರು, ಕೆಲಸ ಇತ್ತು ಅಂತ ಹೇಳಿ ಇವಾಗ ಎಲ್ಲ ತುಂಬ್ಕೋತಾ ಇದ್ದೀವಿ. ನೆನ್ನೆ ಒಂದು 10 ಚೀಲನ ತುಂಬಿ ಒಳಗಡೆ ಎತ್ತಿ ಇಟ್ಬಿಟ್ರು. ಇವಾಗ ಅದನ್ನೇ ಮಾತಾಡ್ಕೋತಾ ಇದ್ದೀವಿ. ನಿಜವಾಗ್ಲೂ ಭತ್ತ ಬರೀ ಬೆಳೆಯೋದಲ್ಲ, ಅದು ಎಲ್ಲಿ ಇಡೋದು ಅನ್ನೋದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಏಕೆಂದರೆ ಎಲ್ಲ ಕಡೆ ಇಲಿ ಮತ್ತು ಹೆಗ್ಗಣ ಈ ಥರ ಎಲ್ಲ ತಿಂದೋಗ್ಬಿಡುತ್ತೆ ಭತ್ತನ, ಮತ್ತು ಚೀಲ ಎಲ್ಲ ಕಡಿದ್ಬಿಟ್ಟು ಎಲ್ಲ ತುಂಬ ವೇಸ್ಟ್ ಮಾಡಿಬಿಡುತ್ತೆ. ಹಾಗಾಗಿ ಇವಾಗ ಭತ್ತ ಎಲ್ಲಿ ಇಟ್ಕೊಳ್ಳೋದು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಅದನ್ನೇ ಮಾತಾಡ್ಕೋತಾ ಇದ್ವಿ, ಎಲ್ಲಿಡೋದು ಇದು ಅಂತ. ನಮಗೆ ಅನ್ನಿಸ್ತಾ ಇದೆ ನಾವು ಸ್ವಲ್ಪ ಜಾಸ್ತಿ ಬೆಳೆದು ಬಿಟ್ವೇನೋ ಭತ್ತನ ಅಂತ. ಏಕೆಂದರೆ ಒಂದು 2 ಇಯರ್ಸ್ಗೆ ಆಗೋಷ್ಟೆಲ್ಲ ಬೆಳ್ಕೊಂಡಿದ್ರೆ ಸಾಕಾಗ್ತಿತ್ತು. ಇದು ಎಲ್ಲ ನಾವು ಸುಮ್ಮನೆ ಹಾಗೆ ಲೆಕ್ಕ ಹಾಕಿರೋ ಪ್ರಕಾರ ಒಂದು 4 to 5 ಇಯರ್ಸ್ ಎಲ್ಲ ಆಗಿಬಿಡುತ್ತೆ ಭತ್ತ. ಹಾಗಾಗಿ ಅಲ್ಲಿವರೆಗೂ ಸ್ಟೋರೇಜ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಏಕೆಂದರೆ ಒಳಗಡೆ ಇಟ್ಟರೆ ಏನು ಪ್ರಾಬ್ಲಮ್ ಆಗೋಲ್ಲ. ಒಳಗಡೆ ಇಟ್ಟರೆ ಇಲ್ಲಿ ಏನು ಅಷ್ಟೊಂದು ಸಮಸ್ಯೆ ಕೊಡೋಲ್ಲ. ಬಟ್ ಹೊರಗಡೆ ಎಲ್ಲಿಟ್ರೂ ಅಷ್ಟೇ ಇಲ್ಲಿ ಬಿಡೋದೇ ಇಲ್ಲ. ಭತ್ತ ಮತ್ತು ಚೀಲ ಎಲ್ಲ ಕಡ್ದಾಕ್ಬಿಡುತ್ತೆ. ಹಾಗಾಗಿ ನೋಡಬೇಕು ಎಲ್ಲಿಡೋದು ಅಂತ ಇನ್ನೂ ಡಿಸೈಡ್ ಮಾಡಿಕೊಂಡೇ ಇಲ್ಲ. ಫಸ್ಟೆಲ್ಲ ತುಂಬ್ಕೊಬಿಡೋಣ, ಆಮೇಲೆ ನೋಡೋಣ ಅಂತ ಎಲ್ಲ ತುಂಬ್ಕೋತಾ ಇದ್ವಿ. ಇನ್ನು ಅದು ಭತ್ತ ಅಂತೂ ಫುಲ್ ಧೂಳಾಗ್ಬಿಟ್ಟಿದೆ. ಹಾಗಾಗಿ ಡೈಲಿ ಒಬ್ಬರು ತುಂಬಬೇಕು, ಡೈಲಿ ಒಬ್ಬರು ಹಿಡ್ಕೋಬೇಕು. ನೀನು ಒಂದು ಕಂಟಿನ್ಯೂಸ್ ಆಗಿ ಒಂದು 10 ಚೀಲನ ಒಬ್ಬರೇ ಹಿಡ್ಕೊಬಿಟ್ರೆ ಗಂಟ್ಲೆಲ್ಲ ಗೊರ ಗೊರ ಸ್ಟಾರ್ಟ್ ಆಗಿಬಿಡುತ್ತೆ. ಫುಲ್ ಡಸ್ಟ್ ಅಲರ್ಜಿ ಥರ ಆಗೋಗ್ಬಿಟ್ಟು ಫುಲ್ ಗಂಟ್ಲೆಲ್ಲ ಕಟ್ಕೊಂಡ ಥರ ಆಗಿಬಿಡುತ್ತೆ. ಏಕೆಂದರೆ ನೆನ್ನೆ ಒಂದು 10 ಚೀಲ ಇವ್ರು ಹಿಡ್ಕೊಂಡ್ರು, ನಾನು ತುಂಬಿದ್ದೆ. ಅದೇನು ತುಂಬಬೇಕಾದ್ರೆ ಧೂಳೆಲ್ಲ ಫುಲ್ಲು ಫೋರ್ಸಾಗಿ ಬಂದು ಮೂಗೊಳಗಡೆ ಹೋಗಿಬಿಡುತ್ತೆ. ಹಾಗಾಗಿ ಇವ್ರಿಗೆ ಫುಲ್ ನೆನ್ನೆ ಎಲ್ಲ ಮೂಗೆಲ್ಲ ಕಟ್ಕೊಂಡು ಗಂಟ್ಲೆಲ್ಲ ಕಟ್ಕೊಬಿಟ್ಟಿತ್ತು. ಅದಕ್ಕೆ ಇವತ್ತು ನಾನು ಮಾತ್ರ ಇಟ್ಕೊಳ್ಳಲ್ಲ ಚೀಲನ, ನೀನು ಇಟ್ಕೊ, ನಾನು ತುಂಬ್ತೀನಿ ಅಂತ ಹೇಳಿ ಇವತ್ತು ನಾನು ಇಟ್ಕೋತಾ ಇದ್ದೀನಿ. ಮತ್ತು ಏನಾದರೂ ಬೇಗ ತುಂಬ್ಕೊಬಿಡೋಣ ಎಲ್ಲ. ಫಸ್ಟು ಹುಲ್ಲು ಮತ್ತು ಭತ್ತ ಎಲ್ಲ ಒಂದು ಕಡೆ ಸೇಫ್ಟಿಯಾಗಿ ಇಟ್ಕೊಬಿಟ್ರೆ ಒಂಥರ ಸಮಾಧಾನ. ಏಕೆಂದರೆ ಏನಾದ್ರು ಸಡನ್ನಾಗಿ ಮೋಡ ಆಗಿಬಿಟ್ಟು ಮಳೆ ಬಂದರೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಹಾಗಾಗಿ ಅದನ್ನೇ ಹೇಳ್ಕೊತಾ ಇದ್ವಿ, ಏನಾದರೂ ಮಳೆ ಬಂದರೆ ಕಷ್ಟ ಆಗಿಬಿಡುತ್ತೆ. ಫಸ್ಟು ಯಾವುದು ಎಲ್ಲ ಕೆಲಸನೂ ಬಿಟ್ಬಿಟ್ಟು ಫಸ್ಟು ಭತ್ತದ್ದು ಗದ್ದೆದು ಅಂದರೆ ಭತ್ತ ಸ್ವಲ್ಪ ನೋಡೋಣ, ಎತ್ತಿ ಇಟ್ಕೊಬಿಡೋಣ ಒಳಗಡೆ ಸೇಫ್ಟಿಯಾಗಿ ಅಂತ. ನಾನು ನಿನ್ನೆಯಿಂದ ನನ್ನ ಮಗನಿಗಾಗಿರ್ಬೋದು, ನಮಗೆ ಡಾಲಿ ಎಲ್ಲ ಸಂಜೆ ಮೇಲೆ ಫುಲ್ ಕಣ್ಣದಲ್ಲೇ ಕೆಲಸ ಆಗೋಗ್ಬಿಟ್ಟಿದೆ. ಅವರಿಗೂ ಅಲ್ಲೇ ಟೈಮ್ ಪಾಸ್ ಆಗ್ತಾಯಿದೆ. ಅವನು ನಮ್ಮ ಜೊತೆನೇ ಬರ್ತಾಯಿದ್ದಾನೆ. ಇನ್ನು ಡಾಲಿನೂ ಅಷ್ಟೇ, ಅಲ್ಲಿ ಇಲಿ ಇರುತ್ತಲ್ವ, ಇಲಿ ಏನು ಬಿಲ ಮಾಡ್ಕೊಂಡಿರುತ್ತೆ ಅದನ್ನು ಇಲಿ ಒಳಗಡೆ ಹೋಗಿರುತ್ತೆ. ಅದನ್ನ ನೋಡಿಬಿಟ್ಟು ಆ ಸ್ಮೆಲ್ ನೋಡಿ ಇಲಿ ಅದೇನು ಗುಂಡಿ ಮಾಡ್ಕೊಂಡಿರುತ್ತೆ ಅದನ್ನು ತೋಡ್ತಾ ಇರೋದು, ಅದ್ರದ್ದು ಡೈಲಿ ಅದೇ ಕೆಲಸ. ಹಾಗಾಗಿ ಅದೊಂಥರ ನಮಗೂ ಕೆಲಸ ಮಾಡ್ತಿದ್ದೀವಿ ಅಂತಲೇ ಅನಿಸಲ್ಲ. ಮಗ ಈ ಕಡೆ ಆಟ ಆಡ್ತಾ ಇರ್ತಾನೆ, ಡಾಲಿ ಅದ್ರದ್ದೇನೋ ಒಂದು ಕೆಲಸ ಮಾಡ್ತಾ ಇರುತ್ತೆ. ಅದನ್ನು ನೋಡ್ತಾ ನೋಡ್ತಾ ನಮಗೂ ಒಂಥರ ಟೈಮ್ ಪಾಸ್ ಆಗೋಗ್ಬಿಡುತ್ತೆ. ಒಂಥರ ಸಂಜೆ ಮತ್ತು ಬೆಳಗ್ಗೆ ಟೈಮ್ ಆಗಿರ್ಬೋದು ಅಥವಾ ಸಂಜೆ ಟೈಮ್ ಕೆಲಸ ಮಾಡ್ಕೊಳ್ಳೋದ್ರಿಂದ ಅಷ್ಟೊಂದು ಹೆವಿ ಕೆಲಸ ಅಂತ ಅನಿಸಲ್ಲ. ಇನ್ನು ಫುಲ್ ಡೇ ಎಲ್ಲ ಮಾಡ್ತಾ ಹೋಗ್ಬಿಟ್ರೆ ಏನೋ ಒಂಥರ ಬರ್ಡನ್ ಅನಿಸುತ್ತೆ. ಅದೇ ಬೆಳಗ್ಗೆ ಸಂಜೆ ಈ ಥರ ಫ್ರೀಯಾಗಿ ಕೆಲಸ ಮಾಡ್ಕೊಳ್ಳೋದ್ರಿಂದ ಅಷ್ಟೊಂದು ಹೆವಿ ಅಂತ ಅನಿಸೋದೇ ಇಲ್ಲ. ಇನ್ನು ಭತ್ತ ಚೀಲ ಎಲ್ಲ ತುಂಬಿಟ್ಟು ನೋಡ್ತಾ ಇದ್ದರು, ಅದು ಏನಾಗ್ಬಿಟ್ಟಿದೆ, ಚೀಲ ಫುಲ್ಲು ಡ್ಯಾಮೇಜ್ ಆಗಿಬಿಟ್ಟಿದೆ. ನೋಡೇ ಇಲ್ಲ, ಹರಿದೋಗ್ಬಿಟ್ಟಿತ್ತು. ಮತ್ತು ಇವಾಗ ಫಸ್ಟಿಂದ ಕೆಳಗಡೆ ಚೆಲ್ಲಿ ಮತ್ತೆ ತುಂಬೋದಕ್ಕಿಂತ ಇನ್ನೊಂದು ಚೀಲ ತೊಗೊಂಡು ಬಂದುಬಿಟ್ಟು ಅದಕ್ಕೇ ಹಾಕ್ಬಿಡೋಣ ಅಂತ ಹೇಳಿ ಇನ್ನೊಂದು ಚೀಲನ ತೊಗೊಂಡು ಬಂದೆ. ಇವರು ಅದೇನು ಕೋಳಿ ಫೀಡ್ಸಿಂದು ಚೀಲ ಅಂತೆ, ಹಾಗಾಗಿ ಅದನ್ನು ತೊಗೊಂಡು ಬಂದಿದ್ದರು. ಅದು ಒಂದು ಚೀಲಕ್ಕೆ 25 ರೂಪಾಯಿ ಅಂತ ಹೇಳ್ತಾಯಿದ್ರು. ಒಂದು 50 ಚೀಲನ ತೊಗೊಂಡು ಬಂದಿದ್ದರು. ಅದರಲ್ಲಿ ಒಂದು 7-8 ಚೀಲಗಳೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಅದೇನೋ ಅಲ್ಲಿ ಇವರೇ ನೋಡಿ ತೊಗೊಂಡು ಬಂದಿದ್ದಂತೆ. ಬಟ್ ಅದು ಒಂದು 50 ಚೀಲ ಅಲ್ವಾ, ಚೆಕ್ ಮಾಡಬೇಕಾದ್ರೆ ಎಲ್ಲೋ ಒಂದು ಸ್ವಲ್ಪ ಡ್ಯಾಮೇಜ್ ಪೀಸ್ ಬಂದುಬಿಟ್ಟಿದೆ. ಅದೇ ಇವಾಗ ವಾಪಸ್ ಕೊಡೋಕೆ ಹೋದರೆ ನೀವು ಚೆಕ್ ಮಾಡಿದ್ರಲ್ವಾ ಅಂತ ಹೇಳ್ತಾರೆ. ಹಾಗಾಗಿ ವಾಪಸ್ ಕೊಡೋಕ್ಕಾಗಲ್ಲ, ಅದನ್ನೇ ಸ್ಟಿಚ್ ಮಾಡ್ಕೊಂಡ್ಬಿಟ್ಟು ಅದನ್ನು ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತಿದ್ರು. ಹಾಗಾಗಿ ಇದೇನು ಭತ್ತನ ದಬ್ಳದಲ್ಲಿ ಹೊಲಿತಾರಲ್ವ, ಅದರಲ್ಲೇ ಆ ಚೀಲನೂ ಸಹ ಹೊಲ್ಕೊಂಡು ಯಾವುದನ್ನು ಸಹ ವೇಸ್ಟ್ ಮಾಡಲಿಲ್ಲ. ಅದನ್ನು ಚಿಕ್ಕದಾಗಿಯೇ ಸ್ವಲ್ಪ ಸ್ಟಿಚ್ ಮಾಡಿಬಿಟ್ಟು ಅದಕ್ಕೂ ಹಾಕಿದ್ವಿ.
ಆ ಥರ ಎಲ್ಲ ಒಂದು 7-8 ಚೀಲಗಳು ಸ್ವಲ್ಪ ಹರಿದೋಗಿರೋದು, ಡ್ಯಾಮೇಜ್ ಪೀಸ್ ಬಂದಿರೋದು. ಇನ್ನು ಅದು ಪೌಲ್ಟ್ರಿ ಫಾರ್ಮಲ್ಲೇನೋ ಅವು ಫೀಡ್ಸ್ನ ತುಂಬ್ತಾರಲ್ವ ಆ ಚೀಲ ಅನಿಸುತ್ತೆ. ಹಾಗಾಗಿ ಅದೇನೇ ಕೋಳಿ ಚಿತ್ರಗಳಿದೆ ನೋಡಿ ಅದರಲ್ಲಿ. ಇನ್ನು ಅದು ಏನು ಭತ್ತ ಎಲ್ಲ ಡೈಲಿ ಒಂದೊಂದು ಗಂಟೆ ತುಂಬ್ತಾ ಇದ್ದೀವಿ ಅಷ್ಟೇ, 10 ಚೀಲನೇ. ಯಾಕೆಂದರೆ ಜಾಸ್ತಿ ತುಂಬಿಬಿಟ್ಟು ಅಲ್ಲೇ ಬಿಟ್ಟು ಹೋಗೋಕ್ಕಾಗಲ್ಲ, ಅದೊಂದು ಸ್ವಲ್ಪ ರೋಡ್ ಸೈಡೇ ಇರೋದ್ರಿಂದ ತುಂಬಿ ಬಿಟ್ಟು ಹೋಗೋಕ್ಕಾಗಲ್ಲ. ಇನ್ನು ಒಂದೇ ಸಲ ತುಂಬಿದ್ರೆ ಇವ್ರಿಗೂ ಹೊರೋದಕ್ಕಾಗಲ್ಲ, ಯಾಕೆಂದರೆ ಒಬ್ಬರೇ ಹೊರ್ತಾ ಇದ್ದಾರೆ. ಅವು ಏನಿಲ್ಲ ಅಂದರೂ ಒಂದು ಚೀಲ 65-70 kg ಅವರೇಜ್ ಬರ್ತಾ ಇರೋದು ಭತ್ತ. ಹಾಗಾಗಿ ತುಂಬ ವೆಯ್ಟ್ ಇದೆ. ಅದು ಒಬ್ಬರೇ ಅಷ್ಟೊಂದೆಲ್ಲ ಒಂದು 20 ಚೀಲ 25 ಚೀಲ ಒಂದೊಂದೇ ದಿನಕ್ಕೆ ತುಂಬಿಬಿಟ್ರೆ ಹೊತ್ತು ಒಳಗಡೆ ಹಾಕೋದಕ್ಕಾಗಲ್ಲ. ಹಾಗಾಗಿ ಡೈಲಿ 10 ಚೀಲನ ತುಂಬ್ಕೊಂಡು ಬಂದು ಹಾಕ್ತಾಯಿರೋದು. ನೆನ್ನೆ ಒಂದು 10 ಚೀಲನ ಒಳಗಡೆ ಇಟ್ಟಿದ್ದಾರೆ. ಇನ್ನು ಉಳಿದಿರೋದು ಎಷ್ಟಿದೆ ಅಷ್ಟನ್ನೂ ಹೊರಗಡೆ ಎಲ್ಲಾದರೂ ಹಾಕಬೇಕು, ಸ್ವಲ್ಪ ಜಾಗ ನೋಡ್ಕೊಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು. ನನಗೆ ಒಂದೊಂದು ಸಲ ಅವರು ಅದು 65-70 kg ಎಲ್ಲ ಇರುತ್ತೆ, ಹೊತ್ಕೊಂಡು ಹೋಗ್ತಾ ಇರ್ತಾರೆ. ತುಂಬ ಬೇಜಾರಾಗುತ್ತೆ ನೋಡೋದಕ್ಕೇ. ಮತ್ತು ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರಿಗಾದರೂ ಹೇಳಬೇಕಿತ್ತು, ಅವರೇ ಬಂದು ಎತ್ಕೊಡ್ತಿದ್ರು ಅಂತ. ಬಟ್ ಇವಾಗೆಲ್ಲ ಲೇಬರ್ಸ್ ಯಾವ ಥರ ಅಂದರೆ ಒಂದು ಚೀಲಕ್ಕೆ 20 ರೂಪಾಯಿ 30 ರೂಪಾಯಿ ಆ ಥರ, ಒಂದು 10 ಚೀಲ ಹೋದರೆ 300 ರೂಪಾಯಿ ಆ ಥರ ಎಲ್ಲ ಕೊಡಬೇಕು. ಏನು ಒಂದು ಅರ್ಧ ಗಂಟೆ ಕೆಲಸನೂ ಇರಲ್ಲ. ಅದಕ್ಕೆ ಇವರು ಆಲ್ರೆಡಿ ಅದು ಖರ್ಚು ಜಾಸ್ತಿ ಆಗಿಬಿಟ್ಟಿದೆ ಭತ್ತದ್ದು. ಮತ್ತು ಇನ್ನೂ ನಾನು ಖರ್ಚು ಮಾಡೋದಕ್ಕೆ ರೆಡಿ ಇಲ್ಲ. ನಾನೇ ಬೇಕಾದ್ರೆ ಡೈಲಿ 5-5 ಚೀಲ ಆಗಲಿ ನಾನೇ ಹೊತ್ತಾಕ್ಬಿಡ್ತೀನಿ ಅಂತ ಡೈಲಿ ಅವರೇ ಹೊತ್ತಾಕ್ತಾಯಿದ್ರು. ನನಗೆ ಅವ್ರು ಹೊರ್ತಾ ಇರಬೇಕಾದ್ರೆ ಒಂಥರ ಬೇಜಾರಾಗ್ಬಿಡುತ್ತೆ. ಇಷ್ಟು ಒಂದು 20 ಚೀಲ ಆಗಿದ್ರೆ ಸಾಕಾಗ್ತಿತ್ತು, ಒಂದು 2 ದಿನಕ್ಕೆಲ್ಲ ಮುಗ್ದೋಗ್ಬಿಡೋದು. ಇದೊಂದು ಆಲ್ರೆಡಿ ಇವಾಗ 30 ಚೀಲನೇನೋ ತುಂಬಿ ಇಟ್ಟಿದ್ದೀವಿ, ಇನ್ನೂ ಒಂದು 20 ಚೀಲ ಏನೋ ಆಗ್ಬೋದು ಅಂತ ಹೇಳ್ತಾಯಿದ್ರು. ಹಾಗಾಗಿ ಇನ್ನೂ ಒಂದು 2-3 ದಿನ ಸ್ವಲ್ಪ ಭತ್ತ ತುಂಬದೇ ಆಗುತ್ತೆ, ಎಷ್ಟಾಗುತ್ತೆ ಅಂತ ನೋಡಬೇಕು. ಅಷ್ಟರಲ್ಲೆಲ್ಲ ಕತ್ತಲೆ ಆಗೋಗ್ಬಿಡ್ತು. ಇನ್ನು ಮಳೆಗೆ ಬಂದು ಇವತ್ತು ಮೀನು ಸಾಂಬಾರಲ್ವ, ಹಾಗಾಗಿ ಮುದ್ದೆನೇ ಮಾಡ್ಕೊಳ್ಳೋಣ ಅಂತ. ನಾನು ಮುದ್ದೆ ಎಲ್ಲ ಕೋಲಲ್ಲಿ ಅದು ಕೋಲಲ್ಲೆಲ್ಲ ತಿರುವಲ್ಲ, ಅಂದರೆ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ನಲ್ವ ಆ ಥರ ಸೇಮ್ ಒಂದು ಬಾಣಲಿಯಲ್ಲೇ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿ ಬರುತ್ತೆ, ಯಾವುದೇ ಥರ ಗಂಟಿಲ್ಲದೆ ಇರೋ ಥರ ಬರುತ್ತೆ. ನಾನು ಯಾವುದೇ ಥರ ಎಣ್ಣೆ ಆಗಿರ್ಬೋದು ಏನೂ ಯೂಸ್ ಮಾಡೋದೇ ಇಲ್ಲ. ಈ ಥರ ಮುದ್ದೆನ ಮಾಡಿಕೊಂಡ್ರೆ ತುಂಬ ಈಸಿನೂ ಆಗುತ್ತೆ, ಮತ್ತು ಬೇಗನೂ ಸಹ ಆಗೋಗ್ಬಿಡುತ್ತೆ. ಕೆಳಗಡೆ ಕುತ್ಕೊಂಡು ಅದು ತಿರುಗಬೇಕು ಅನ್ನೋದು ಆಗೋಲ್ಲ, ಮತ್ತು ಸ್ವಲ್ಪ ಏನು ಪಾತ್ರೆಗೆಲ್ಲ ಅಂಟ್ಕೊಂಡು ವೇಸ್ಟೇಜು ಸಹ ಜಾಸ್ತಿ ಬರೋಲ್ಲ. ಇನ್ನು ಮಂಡಿ ನೋವಿರೋರಿಗೆ, ಸೊಂಟ ನೋವಿರೋರಿಗೆ ಈ ಥರ ಮಾಡ್ಕೊಂಬಿಟ್ರೆ ತುಂಬ ಈಸಿ ಆಗುತ್ತೆ. ಹಾಗಾಗಿ ಇನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಗಟ್ಟಿಗೆ ಬೇಕು ಅಷ್ಟು ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಅದಕ್ಕೆ ಸ್ವಲ್ಪ ನೀರನ್ನ ಸುತ್ತ ಹಾಕಿ ಮತ್ತು ಸ್ವಲ್ಪ ಮಧ್ಯದ ನೀರು ಹಾಕಿ ಹಿಟ್ಟನ್ನು ಅಳ್ಳೋದಕ್ಕಿಟ್ರೆ ತುಂಬ ಚೆನ್ನಾಗಿ ಅಳ್ಕೊಳ್ಳುತ್ತೆ. ಇನ್ನು ಕೆಲವರೆಲ್ಲ ಮುದ್ದೆ ತಿಂದರೆ ಡೈಜೆಷನ್ ಆಗೋಲ್ಲ, ಸ್ವಲ್ಪ ಲೂಸ್ ಮೋಷನ್ ಥರ ಆಗುತ್ತೆ ಅಂತ ಕೆಲವ್ರು ಹೇಳ್ತಿರ್ತಾರೆ, ಕೇಳಿದ್ದೀನಿ. ಅದು ಏನಕ್ಕಾಗುತ್ತೆ ಅಂದರೆ ಹಿಟ್ಟು ಚೆನ್ನಾಗಿ ಅಳ್ಳಿಲ್ಲ ಅಂದರೆ ಆ ಥರ ಆಗೋದು. ಈ ಥರ ನೀರು ಹಾಕಿಬಿಟ್ಟು ಚೆನ್ನಾಗಿ ಅಳಿಸಿದ್ರೆ ಹಿಟ್ಟು ಚೆನ್ನಾಗಿ ಡೈಜೆಷನ್ ಆಗುತ್ತೆ ಮುದ್ದೆ. ಹಾಗಾಗಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೂ ಗಂಟು ಇಲ್ಲದೆ ಇರೋ ಥರ, ಒಂದೇ ಒಂದು ಸಿಂಗಲ್ ಚಿಕ್ಕ ಗಂಟು ಇಲ್ಲದೆ ಇರೋ ಥರ ಬರುತ್ತೆ. ಮತ್ತು ತುಂಬ ಈಸಿಯಾಗೂ ಆಗೋಗ್ಬಿಡುತ್ತೆ, ತುಂಬ ಸಾಫ್ಟಾಗೂ ಸಹ ಬರುತ್ತೆ. ನಾನು ಹಾಗಾಗಿ ಈಗ ನಾನೊಂದು ಈ ಥರ ಬಾಣಲಿಲೆಲ್ಲ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ, ಒಂದು 2 ಇಯರ್ಸ್ ಎಲ್ಲ ಆಗೋಯಿತು. ನನಗೆ ಇದೇ ಇವಾಗ ಕಂಫರ್ಟ್ ಆಗಿಬಿಟ್ಟಿದೆ ಬಾಣಲಿನಲ್ಲೇ ಮಾಡಿಕೊಂಡು. ಇನ್ನು ಎಷ್ಟೊಂದು ಹೈಯೆಸ್ಟ್ ಅಂದರೆ ಒಂದು 7-8 ಮುದ್ದೆ, ಯಾರಾದರೂ ರಿಲೇಷನ್ಸ್ ಬಂದರೆ ಒಂದು 7-8 ಮುದ್ದೆ ಎಲ್ಲ ಮಾಡಿದ್ದೀನಿ. ಆದರೆ ಇವತ್ತು 3 ಮುದ್ದೆನ ಮಾಡಿರೋದು ನಮಗೆ ಅಂತ. ನಂಗೆ ಸಣ್ಣದು ನೀನು ಊಟ ಮಾಡು, ಬರೀ ಅನ್ನ ಊಟ. ನಾನು ಸಣ್ಣದಿತ್ತಲ್ಲ. ಇನ್ನು ಮುದ್ದೆ ಮೀನು ಸಾರಿಗಾಗಿರ್ಬೋದು ಅಥವಾ ಯಾವುದೇ ಥರ ನಾನ್ ವೆಜ್ಗಾಗಿರ್ಬೋದು ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನನಗೆ ಸ್ವಲ್ಪ ಮೊಸರು ಸಾಂಬಾರಿಗೆಲ್ಲ ಮುದ್ದೆ ತುಂಬಾ ಇಷ್ಟ ಆಗುತ್ತೆ. ಇನ್ನು ಇವತ್ತು ಮೀನು ಅಷ್ಟೇ, ಮೀನು ಸಾಂಬಾರು ತುಂಬ ಚೆನ್ನಾಗಾಗಿತ್ತು. ಆ್ಯಂಡ್ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ತಗೊಂಡಿತ್ತು. ಹಾಗಾಗಿ ಮೀನು ಸಾರು ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು. ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ